ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೀಟಾ ಫಿಶ್ ಅಥವಾ ಫೈಟರ್ ಫಿಶ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ. ಬೀಟಾ ಫಿಶ್ ಇದು ಕಾಮನ್ ಆಗಿ ಎಲ್ಲ ಅಕ್ವೇರಿಯಂ ಶಾಪ್ನಲ್ಲೂ ದೊರೆಯುವ ಫಿಶ್. ಇದು ನೋಡಲು ತುಂಬ ಸುಂದರವಾಗಿ ಅದರ ಬಾಲವನ್ನು ಅಗಲಿಸಿ ಇಡುವಂತಿರುತ್ತದೆ. ಇದು ನಿಮಗೆ ವೆರೈಟಿಯಾದ ಬಣ್ಣಗಳಲ್ಲಿ ಸಿಗುತ್ತದೆ. ಇದನ್ನು ನೀವು ಆರಾಮಾಗಿ ಕಮ್ಮಿ ಮೇಂಟೆನೆನ್ಸ್ನಲ್ಲಿ ಸಾಕಬಹುದು. ಇದು ಸ್ಟಾರ್ಟಪ್ ಅಥವಾ ಬಿಗಿನರ್ಸ್ಗೆ ಒಳ್ಳೆಯ ಫಿಶ್ ಆಗಿರುತ್ತದೆ. ಇದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಇನ್ಫಾರ್ಮೇಷನ್, ಟ್ಯಾಂಕ್ ಸೆಟಪ್ಪನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಿದ್ದೀನಿ. ಫ್ರೆಂಡ್ಸ್, ಈ ಫಿಶ್ ಸಾಕಲಿಗೆ ನಾನು ನಿಮಗೊಂದು ಟಿಪ್ ಕೊಡ್ತೀನಿ. ಇದು ಬಾದಾಮಿ ಎಲೆಯನ್ನು ನೀವು ಚೆನ್ನಾಗಿ ಒಣಗಿಸಿ ಇದರಲ್ಲಿ ಹಾಕಿದರೆ ನೀರಿನ pH-ಡಿಯನ್ನು ಚೆನ್ನಾಗಿ ಇಡುತ್ತದೆ. ಇದರ ಟ್ಯಾಂಕ್ ಮೇಟ್ಸ್ ವಿಷಯಕ್ಕೆ ಬಂದರೆ, ಇದಕ್ಕೆ ಗ್ರಾವೆಲ್ಸ್, ಸಣ್ಣ ಸಣ್ಣ ಕಲ್ಲುಗಳನ್ನು ಹಾಕುವುದು ನಿಮ್ಮ ಆಪ್ಷನ್. ಇದಕ್ಕೆ ಲೈವ್ ಪ್ಲಾಂಟ್ಸ್ ಇಟ್ಟರೆ ಚೆನ್ನಾಗಿ ಕಾಣುತ್ತದೆ. ಇದಕ್ಕೆ ಫಿಲ್ಟರ್ನ ಅವಶ್ಯಕತೆ ಏನಿರುವುದಿಲ್ಲ ಮತ್ತು ಇದಕ್ಕೆ ಇಂಟರ್ನಲ್ ಆಗಿ ಆಕ್ಸಿಜನ್ ಬಿಡುವುದ ಅವಶ್ಯಕತೆ ಇಲ್ಲ, ಏಕೆಂದರೆ ಇದು ನೀರಿನ ಮೇಲಿನ ಆಕ್ಸಿಜನನ್ನು ತೆಗೆದುಕೊಳ್ಳುತ್ತದೆ. ಇದರಿಂದ ನೀವು ಇದನ್ನು ಆರಾಮಾಗಿ ಸಾಕಬಹುದು. ನಿಮಗೆ ಮೇಂಟೈನ್ ಮಾಡಲು ಕಷ್ಟವಾಗುತ್ತದೆ ಎಂದರೆ ಇಂಟರ್ನಲ್ ಫಿಲ್ಟರನ್ನು ಹಾಕಬಹುದು. ಇದರ ಊಟಕ್ಕೆ ಬಂದರೆ ನೀವು ಬ್ಲಡ್ ವರ್ಮ್ಸ್, ಟೂಪ್ಲೆಕ್ಸ್ ವರ್ಮ್ಸ್, ಮೊಯಿನಾ ಹಾಗೂ ಮಸ್ಕಿಟೋ ಲಾರ್ವಾವನ್ನು ಕೊಡಬಹುದು. ಅದು ನಿಮ್ಮಲ್ಲಿ ದೊರೆಯುವುದಿಲ್ಲ ಎಂದರೆ ಆಪ್ಟಿಮಾ ಮತ್ತು ಅಲ್ಟಿಮಾ ಫುಡ್ಗಳನ್ನು ನೀಡಬಹುದು. ಇದು ಹೈ ನ್ಯೂಟ್ರಿಷಿಯನ್ಸ್ ಫುಡ್ ಆಗಿದ್ದು ಮೀನಿಗೆ ಬೇಕಾದ ಎಲ್ಲ ಪ್ರೋಟೀನ್, ನ್ಯೂಟ್ರಿಯೆಂಟ್ಸನ್ನು ನೀಡುತ್ತದೆ. ಹಾಗೂ ಈ ಫಿಶ್ ಹಾರ್ಡ್ ಫಿಶ್ ಅಂದು ಮೊದಲೇ ಹೇಳುವೆನು. ಇದು ತುಂಬ ಕಷ್ಟವಾಗೇನು ಸಾಕುವ ಅವಶ್ಯಕತೆ ಇಲ್ಲ. ಒಂದು ಅಕ್ವೇರಿಯಂನಲ್ಲಿ ಒಂದು ಬಿಡಬೇಕೆಂದು ನಾನು ಹೇಳುತ್ತೇನೆ, ಏಕೆಂದರೆ ಇವು ಕಚ್ಚಾಡಿ ಇದರ ಬಾಲವನ್ನು ಕಟ್ ಮಾಡಿಕೊಳ್ಳುತ್ತದೆ. ಇದರಿಂದ ನೀವು ಇದನ್ನು ತುಂಬ ಸುಲಭವಾಗಿ ಸಾಕಬಹುದು. ಇದನ್ನು ಬೇರೆ ಇರಬೇಕು. ಇದರ ಅಕ್ವೇರಿಯಂನಲ್ಲಿ 1 ಲೀಟರ್ ನೀರಾದರೂ ಇರಲೇಬೇಕು. ಇದನ್ನು ತರುವಾಗ ನೀವು ಫಿಶನ್ನು ಆ್ಯಕ್ಟಿವ್ ಆಗಿ ಇರುವ ಫಿಶನ್ನೇ ತರಬೇಕು. ಇಲ್ಲದಿದ್ದರೆ ಫಿಶ್ ಸಾಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ನೀವು ನೋಡಿಕೊಂಡು ಫಿಶನ್ನು ತೆಗೆದುಕೊಳ್ಳಿ ಬಂದು. ನೀವು ಫಿಶ್ ತರುವಾಗ ಬೌಲ್ನಲ್ಲಿರುವ ಫಿಶನ್ನು ತರುವುದು ಒಳ್ಳೆಯದು. ಇಲ್ಲದಿದ್ದರೆ ಕವರ್ನಲ್ಲಿ ಹಾಕಿ ಕಟ್ಟಿರುತ್ತಾರೆ, ಅದಕ್ಕೆ ಸರಿಯಾಗಿ ಊಟವನ್ನು ನೀಡಿರುವುದಿಲ್ಲ. ಅದರಿಂದ ಅದು ಬೇಸತ್ತೋಗಿರುತ್ತದೆ. ಅದರಿಂದ ನೀವು ಬೌಲ್ನಲ್ಲಿರುವ ಫಿಶನ್ನೇ ತೆಗೆದುಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನೀವು ಇನ್ನೂ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.